ಹರಿವಾಮ್ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ಏನೆಲ್ಲ ಅತ್ಯಾಚಾರಗಳು, ಅನಾಚಾರಗಳು, ದೌರ್ಜನ್ಯಗಳು ನಡೀತಾ ಇದಾವೆ ಅಂತ ನಿಮ್ಗೆಲ್ರೂ ಕೂಡ ಗೊತ್ತಿದೆ. ಅಲ್ಲಿನ ದೀಪು ಚಂದ್ರ ದಾಸ್ಗೆ ಅವರದ್ದೇ ಸ್ನೇಹಿತರು ಏನೆಲ್ಲ ಮಾಡಿದ್ರು ಅಂತ ನೀವು ಕೂಡ ಬಾಂಗ್ಲಾದೇಶದ ಅಕ್ರಮ ವಲಸೆಗರು ನಮ್ಮ ಬೆಂಗಳೂರಂತ ನಗರಗಳಿಗೆ ಲಕ್ಷೋಪಾದಿಯಲ್ಲಿ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ಇಲ್ಲಿನ ಮೂಲ ಸಂಸ್ಕೃತಿಯನ್ನ ನಾಶಪಡಿಸುವ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ನಮ್ಮ ಸರ್ಕಾರಗಳು ಏನ್ ಮಾಡ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ದಯವಿಟ್ಟು ಎಲ್ರು ಕೂಡ ನಿಮ್ಮ ಜವಾಬ್ದಾರಿ ಇದು. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒದ್ದು ಓಡಿಸೋ ಕೆಲಸ ಆಗ್ಬೇಕು. ಇದ್ರ ವಿರುದ್ಧ ಹೋರಾಟವನ್ನ ಇತ್ತೀಚೆಗೆ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಇದ್ರು. ಅವರ ಹೋರಾಟವನ್ನ ಹತ್ತಿಕ್ಕುವಂತದ್ದಿರ್ಬೋದು, ಅವರ ಬಂಧನ ಮಾಡುವಂತ ಕೆಲಸಗಳನ್ನ ಕೂಡ ಇವರು ಮಾಡಿದ್ರು. ಆದ್ರೆ ಕೋರ್ಟ್ ಅವರಿಗೆ ಜಾಮೀನ ಮಂಜೂರು ಮಾಡ್ತು, ಅದು ಬೇರೆ ವಿಚಾರ. ಆದ್ರೆ ದಯವಿಟ್ಟು ನಮ್ಮ ದೇಶದಲ್ಲಿ ಏನು ಕಮ್ಮಿ ಜನಸಂಖ್ಯೆ ಇದಾರೆ ಅಂತ ನೀವೇನಾದ್ರು ಅನ್ಕೊಂಡಿರಾ? 140 ಕೋಟಿ ಜನಸಂಖ್ಯೆ ಇದೆ. ತುಂಬಾ ಡೆನ್ಸಿಟಿ ಇರುವಂತ ದೇಶ ನಮ್ದು. ನಮ್ದೇನು ಕೆನಡಾ ತರನೋ ಅಥವಾ ರಷ್ಯಾ ತರನೋ ದೊಡ್ಡ ದೊಡ್ಡ ಪ್ರದೇಶಗಳು ನಮ್ಮ ಹತ್ರ ಏನಿಲ್ಲ. ಚೈನಾ, ಅಮೆರಿಕ ತರ ದೊಡ್ಡ ಎಕಾನಮಿ ಕೂಡ ನಮ್ದಲ್ಲ. ಅದರಿಂದ ಇವ್ರನ್ನೆಲ್ಲ ಒದ್ದೋಡಿಸುವ ಕೆಲಸ ಆಗ್ಬೇಕು ಅಂತ ನಾನು ಆಗ್ರಹನ ಮಾಡ್ತಾ ಇದ್ದೀನಿ ಸ್ನೇಹಿತರೆ.